ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಎರಡು ದಿನಗಳ ಕಾಲ ನಡೆದ ಕೊಡಗು ರೆವಿನ್ಯೂ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆತಿಥೇಯ ಪೊನ್ನಂಪೇಟೆ ತಾಲೂಕು ತಂಡ ಚಾಂಪಿಯನ್ಶಿಪ್ ಪಡೆಯುವಲ್ಲಿ ಯಶಸ್ವಿಯಾಯಿತು. ಪೊನ್ನಂಪೇಟೆ ತಾಲೂಕು ಹಾತೂರು ಶಾಲಾ ಮೈದಾನದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪೊನ್ನಂಪೇಟೆ ತಂಡವು ಸೋಮವಾರಪೇಟೆ ತಾಲೂಕು ತಂಡವನ್ನು ಸೋಲಿಸಿ ಗೆಲುವಿನ ನಗೆ ಬೀರಿತು. ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪೊನ್ನಂಪೇಟೆ ತಂಡವು ನಿಗದಿತ ಓವರ್ನಲ್ಲಿ 82 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಸೋಮವಾರಪೇಟೆ ತಾಲೂಕು ತಂಡ ಬೃಹತ್ ಮೊತ್ತವನ್ನು ಬೆನ್ನಟ್ಟುವ ಭರದಲ್ಲಿ ಪ್ರಮುಖ ವಿಕೆಟ್ಗಳನ್ನು ಕಳೆದುಕೊಂಡು ಸೋಲನುಭವಿಸಿತು. ಕೊಡಗಿನ ವಿವಿಧ ತಾಲೂಕಿನ 6 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದವು. ಮ್ಯಾನ್ ಆಫ್ ದಿ ಮ್ಯಾಚ್, ಪಂದ್ಯ ಪುರುಷೋತ್ತಮ, ಉತ್ತಮ ಬೌಲರ್, ಉತ್ತಮ ಬ್ಯಾಟರ್ ಸೇರಿದಂತೆ ಹಲವು ಬಹುಮಾನಗಳನ್ನು ನೀಡಲಾಯಿತು. ಪಂದ್ಯಾವಳಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಹಲವು ಗಣ್ಯರು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ನಮ್ಮ ಕಂದಾಯ ಇಲಾಖೆಯಲ್ಲಿ ನಾವು ವರ್ಷಂಪ್ರತಿ ಸಾರ್ವಜನಿಕರ ಕೆಲಸವನ್ನೇ ಮಾಡಿಕೊಂಡಿರ್ತೀವಿ. ಇಂದಿಗೆ ನಮಗೆ ಒಂದು ಸುವರ್ಣಾವಕಾಶ, ನಿನ್ನೆ ಮತ್ತು ಈ ದಿನ
ನಮಗೆ ಕ್ರಿಕೆಟ್ ಪಂದ್ಯಾವಳಿ ಅವಕಾಶ ನೀಡಿದ್ದಕ್ಕೆ ನಮ್ಮ ಆಡಳಿತ ವತಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗರಿಗೆ ಒಂದು ಧನ್ಯವಾದವನ್ನು ಹೇಳುತ್ತಾ, ನಾವು ನಿನ್ನೆವರೆಗೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಫೈನಲ್ದು ಕಾರ್ಯಕ್ರಮನ ತಗೊಂಡಿದ್ದೀವಿ. ಸೊ ನಮಗೆ ಏನು ಅಂತ ಹೇಳಿದ್ರೆ, ಇವತ್ತು ನಡೀತಕ್ಕಂಥ ಈ ಫೈನಲ್ ಕಾರ್ಯಕ್ರಮದಲ್ಲಿ ಯಾರು ಗೆದ್ದರೂ ನಮಗೆ ಒಂದು 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 ಸಂತೋಷನೇ. ಅದಕ್ಕೋಸ್ಕರ ನಾವು ಕಾದರಿಸಿದ್ದೀವಿ. ಈಗ ಪೊನ್ನಂಪೇಟೆ ಮತ್ತು ಸೋಮವಾರಪೇಟೆ ತಾಲೂಕಿನವರು ಬಹಳ ಜಿದ್ದಾಜಿದ್ದಿಯಿಂದ ಗೆದ್ದಿದ್ವಿ. ಈಗ ಯಾವ ಟೀಮ್ ಗೆದ್ದರೂ ಕೂಡ ನಮಗೆ ಒಂದು ಸಂತೋಷನೇ. ಕಂದಾಯ ಇಲಾಖೆಗೆ ಯಾವ ಟೀಮ್ ಗೆದ್ದರೂ ಕೂಡ ನಮಗೊಂದು ಸಂತೋಷನೇ. ನನ್ನ ಹೆಸರು ಅಕ್ಷತಾ ಶೆಟ್ಟಿ. ನಾನು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಮಹಿಳಾ ಉಪಾಧ್ಯಕ್ಷೆ. ಏನಂದರೆ ಈ ದಿನ ಏನು ಕೊಡಗು ಪ್ರೀಮಿಯರ್ ಲೀಗ್ ನಡೀತಾ ಇದೆ, ರೆವೆನ್ಯೂ ಪ್ರೀಮಿಯರ್ ಲೀಗ್. ಇದು ಸೆಕೆಂಡ್ ಲೀಗ್ ಆಗಿದೆ. ಸೊ ಫಸ್ಟ್ ಮಡಿಕೇಲಿ ನಡೆದಿತ್ತು, ತುಂಬ ಚೆನ್ನಾಗಿತ್ತು. ವರ್ಷ ಪೂರ್ತಿ ನಾವು ಕೆಲಸದ ಜಂಜಾಟದಲ್ಲೇ ಇರ್ತೀವಿ. ಪ್ರತಿಯೊಂದು ಯಾವುದೇ ಕೆಲಸ ಬಂದರೂ ಕೂಡ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮುಂದೆ ಇರಲೇಬೇಕು. ಚುನಾವಣೆಯಿಂದ ಹಿಡಿದು ಪ್ರವಾಹದಿಂದ ಹಿಡಿದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇರಬೇಕು. ಒಂದು ಮೈಂಡ್ ಫ್ರೀಯಾಗಿ ಆಟಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ನಮ್ಮ ನೌಕರರಿಗೂ ಕೂಡ ಒಂದು ಫ್ರೀಯಾಗಿ ಆಟಾಡಿ ಅವರ ಆರೋಗ್ಯಕ್ಕಾಗಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಬೆರೆಯೋಕ್ಕೊಂದು ಒಳ್ಳೆ ಸಮಯ. ಹಾಗೆ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಏರ್ಪಡಿಸಿದ್ದಾರೆ ಪೊನ್ನಂಪೇಟೆ ತಾಲೂಕಿನ ಎಲ್ಲ ಟೀಮ್ ರೆವೆನ್ಯೂ ಅವರು. ಅದಕ್ಕೆ ನಾನು ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ಜಿಲ್ಲೆಯ ಎಲ್ಲ ತಾಲೂಕಿನವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿದರು. ನಾವು ಒಂದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ರು ಕೂಡ ಒಬ್ರನ್ನೊಬ್ರು ನೋಡ್ಕೊಳ್ಳೋಕ್ಕೂ ಸಮಯ ಇರ್ತಿರ್ಲಿಲ್ಲ. ಸೊ ಇಲ್ಲೊಂದು ಫ್ರೀಯಾಗಿ 2 days ಎಲ್ಲರೂ ಮಾತಾಡಿಕೊಂಡು ಕೆಲಸದ ಒಂದು ಏನು ನಮ್ಮ ಕೆಲಸ ಇತ್ತು ಅದು ಒತ್ತಡ ಇರಲಿ, ನಮ್ಮ ಎಲ್ಲ ಕೆಲಸವನ್ನು ಮರೆತು ಸಂಪೂರ್ಣ ಹೊಸ ಲೋಕಕ್ಕೆ ಇಲ್ಲಿ ನಾವು 2 days ಸ್ಪೆಂಡ್ ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು ಅಂತ ಹೇಳ್ತೀನಿ. ನಾನು ನಿತಿನ್ ಜಿಕೆ ಅಂತ, ಕೊಡಗು ಗ್ರಾಮ ಆಡಳಿತಾಧಿಕಾರಿಗಳ ಪೊನ್ನಂಪೇಟೆ ತಾಲೂಕು ಸಂಘದ ಅಧ್ಯಕ್ಷನಾಗಿದ್ದೀನಿ. ಇವತ್ತು ನಿನ್ನೆಯಿಂದ ಏನು ನಾವು ಕೊಡಗು ಪ್ರೀಮಿಯರ್ ಲೀಗ್ ಅಂತ ನಡೆಸ್ತಾ ಇದ್ದೀವಿ. ನಿನ್ನೆ ಒಟ್ಟು 10 ಮ್ಯಾಚ್ಗಳು ನಡೆದಿತ್ತು. ಇವತ್ತು 9 ಮ್ಯಾಚ್ ಆಗಿದೆ. ಈಗ ಫೈನಲಿಗೆ ಪೊನ್ನಂಪೇಟೆ ತಾಲೂಕು ತಂಡ ಹಾಗೂ ಸೋಮವಾರಪೇಟೆ ತಂಡ ಬಂದಿದೆ. ಈಗಾಗಲೇ ಪಂದ್ಯ ಆರಂಭ ಆಗಿದೆ. ನಿನ್ನೆಯಿಂದ ನಾವು ಸುಮಾರು 6 ತಂಡಗಳು, ಎಲ್ಲ ತಾಲೂಕುದು ಒಂದೊಂದು ತಂಡ ಹಾಗೂ ಒಂದು DC ಆಫೀಸ್ ತಂಡ ಪಂದ್ಯ ನಡೆಸಿದ್ದೀವಿ. ಇವತ್ತು ಫೈನಲ್ಗೆ ಬಂದಿರೋದು ತುಂಬ ಖುಷಿಯಾಗಿದೆ. ನಾವು ಪೊನ್ನಂಪೇಟೆಯವರು ನಾವೇ ಆಯೋಜನೆ ಮಾಡಿದ್ವಿ. ಈ ಸಲ ಆಯೋಜನೆ ಮಾಡಿರೋದ್ರಿಂದ ನಾವೇ ಫೈನಲ್ಗೆ ಬಂದಿರೋದ್ರಿಂದ ತುಂಬ ಖುಷಿ ಇದೆ. ಹಾಗೆ ನಾವೇ ಗೆಲ್ತೀವಿ ಅಂತ ಒಂದು ಭರವಸೆಯಲ್ಲಿ ಹೇಳ್ತಾ, ಸರ್ಕಾರದ ಸವಲತ್ತುಗಳನ್ನು ಪ್ರತಿಯೊಬ್ಬ ಜನಸಾಮಾನ್ಯನಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಾಂಗವಾಗಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ಎಲ್ಲ ಇಲಾಖೆಗಳಲ್ಲಿ ಕಂದಾಯ ಇಲಾಖೆ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಕಂದಾಯ ಇಲಾಖೆಯನ್ನು ಮದರ್ ಡಿಪಾರ್ಟ್ಮೆಂಟ್ ಎಂದು ಕೂಡ ಕರೆಯಲಾಗ್ತದೆ. ದಿನನಿತ್ಯದ ಕೆಲಸ ಕಾರ್ಯಗಳ ಒತ್ತಡದಲ್ಲಿ, ಕೆಲಸ ಕಾರ್ಯಗಳ ಜಂಜಾಟದಲ್ಲಿ ನಮ್ಮನ್ನೇ ನಾವು ಮರೆತುಕೊಂಡಿದ್ದಂಥ ಸಮಯದಲ್ಲಿ ನಿನ್ನೆ ಮತ್ತು ಈ ದಿನ 2 ದಿನ ಕೆಲಸವನ್ನು ಬದಿಗಿಟ್ಟು ರಜಾ ದಿನಗಳಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ 4-5 ತಾಲೂಕುಗಳ ಸೋಮವಾರಪೇಟೆ, ವಿರಾಜಪೇಟೆ, ಪೊನ್ನಂಪೇಟೆ, ಮಡಿಕೇರಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕ್ರಿಕೆಟ್ ತಂಡದ ನಡುವಣ ಟೂರ್ನಮೆಂಟ್ ಏರ್ಪಟ್ಟಿತ್ತು. ಎಲ್ಲ 5 ತಂಡಗಳ ಆಟಗಾರರು ಸಕ್ರಿಯವಾಗಿ ಭಾಗವಹಿಸಿ ಸ್ಪೋರ್ಟ್ಸ್ಮನ್ ಸ್ಪಿರಿಟನ್ನು ಮೆರೆಯುವಂಥ ಹಿತದೃಷ್ಟಿಯಲ್ಲಿ ಉತ್ತಮವಾಗಿ ಆಡಿದ್ದಾರೆ. ಇಂಥ ಕ್ರೀಡೆಗಳು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಆಯೋಜನೆ ಆಗಲಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಕ್ರೀಡೆ ದೈಹಿಕ ವಿಕಸನಕ್ಕೆ ಸಹಕಾರಿ, ಮಾನಸಿಕ ಒತ್ತಡಕ್ಕೆ ಮುಕ್ತಿಯನ್ನು ನೀಡುವಂಥದ್ದು. 2 ದಿನಗಳು ಕೂಡ ಲೀಲಾಜಾಲವಾಗಿ ಎಲ್ಲ ನಾಗರಿಕರು, ಕ್ರೀಡಾಪಟುಗಳು, ಎಲ್ಲ ಇಲಾಖಾ ಅಧಿಕಾರಿ ಮಿತ್ರರು ಬೆರೆತು ಈ ಕ್ರಿಕೆಟ್ ಟೂರ್ನಮೆಂಟನ್ನು ಆನಂದಿಸಿದ್ದೀವಿ, ಎಂಜಾಯ್ ಮಾಡಿದ್ದೀವಿ, ಆಸ್ವಾದಿಸಿದ್ದೀವಿ. ಥ್ಯಾಂಕ್ ಯು. ಇದು 2ನೇ ಸೀಸನ್ ಆಗಿರುತ್ತದೆ. ಈ ಹಿಂದೆ ಮಡಿಕೇರಿಯಲ್ಲಿ ಮಾಡಿದರು, ಈಗ ಪೊನ್ನಂಪೇಟೆಯಲ್ಲಿ ಮಾಡಿದ್ದೇವೆ. ಈ ದಿನ ನಾವು ಸೋಮವಾರಪೇಟೆಯನ್ನು ಸೋಲಿಸಿ ಗೆದ್ದಿದ್ದೇವೆ. ನಮಗೆ ಭಾಳ ಖುಷಿ ಆಗ್ತಿದೆ. ನಮ್ಮ ತಂಡದ ಆಟಗಾರರು, ಸಿಬ್ಬಂದಿಗಳಿಗೆ ಧನ್ಯವಾದಗಳು ಅರ್ಪಿಸ್ತೇನೆ ಮತ್ತು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೇನೆ. ವಿಜೇತ ತಂಡಗಳ ಆಟಗಾರರು ಸಂಭ್ರಮಾಚರಣೆ ಮಾಡಿದರು. ಕಂದಾಯ ಇಲಾಖೆಯ ವಿವಿಧ ಪದಾಧಿಕಾರಿಗಳು ಸೇರಿದಂತೆ ತಹಶೀಲ್ದಾರ್, ಅಧಿಕಾರಿಗಳು, ಸಿಬ್ಬಂದಿಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು.
ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.